ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಸಾಸಸ್ ಬಳಸಿ ಡ್ರೈ ಗೋಬಿ ಮಂಚೂರಿಯನ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲ್ಗೆ 1-2 ಗ್ಲಾಸ್ ನೀರು ಹಾಕಿಕೊಂಡು 1 ಟೀ ಸ್ಪೂನಷ್ಟು ಉಪ್ಪು ಹಾಕಿಕೊಂಡು 1 ಟೀ ಸ್ಪೂನಷ್ಟು ಅರಿಶಿನ ಹಾಕಿಕೊಂಡು ಈ ಕಾಲಿಫ್ಲವರ್ ಹೂವನ್ನೇ ಬಿಡಿಸಿರ್ತೀರ ಅಲ್ವಾ, ಅದನ್ನು ಒಂಚೂರು ಬೇಯಿಸ್ಕೊಳ್ಳಿ. ಅದರಲ್ಲಿ ಹುಳಗಿಳ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ. ನಂತರ ಅದು ಬೇಯೋಷ್ಟರಲ್ಲಿ ಒಂದು ಬೌಲ್ಗೆ 1 ಸ್ಪೂನ್ ಮೈದಾ ಹಿಟ್ಟು ಹಾಕಿಕೊಳ್ಳಿ, 1-2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿಕೊಳ್ಳಿ. 1 ಸ್ಪೂನ್ ಮೈದಾ ಹಿಟ್ಟು, 1-2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿಕೊಂಡು ಮಿಕ್ಸ್ಚರ್ನ ಪೌಡ್ರನ್ನ ಮಾಡ್ಕೊಂಡು ಇಟ್ಕೊಳ್ಳೋಣ ಅದು ಬೇಯೋ ಅಷ್ಟರಲ್ಲಿ. ಯಾವಾಗಲೂ ಸಾಸ್ ಬಳಸಿರುವ ಮಂಚೂರಿಯನ್ ತಿಂದು ಬೋರಾಗಿದ್ದರೆ ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬರೀ ನಾವು ಉಪ್ಪು ಖಾರ ಅಂಥದ್ದು ಪೌಡ್ರನ್ನ ಬಳಸಿ ನಾವು ಮಾಡೋದಲ್ವಾ, ತುಂಬಾ ಟೇಸ್ಟಾಗಿರುತ್ತೆ. ಈಸಿಯಾಗಿ ಮನೇಲಿ ಮಾಡ್ಕೊಬೋದು. ಟೀ ಟೈಮ್ ಸ್ನ್ಯಾಕ್ಸ್ಗೆ ಮಾಡಿಸಿದ ರೆಸಿಪಿ ಇದು. ಒಂದ್ಸತಿ ಈ ಥರನೂ ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಚಿಲ್ಲಿ ಪೌಡರ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಗರಂ ಮಸಾಲ 1 ಟೀ ಸ್ಪೂನ್ ಹಾಕಿಕೊಳ್ಳಿ. ಉಪ್ಪು 1 ಟೀ ಸ್ಪೂನ್ ಹಾಕಿಕೊಳ್ಳಿ. ಯಾಕಂದರೆ ಇದು ನಾವು ಫ್ರೈ ಮಾಡಿ ಮತ್ತೆ ಗೊಜ್ಜು ಥರ ಮಾಡ್ತೀವಲ್ವ, ಆವಾಗಲೂ ಉಪ್ಪು ಖಾರ ಎಲ್ಲ ಹಾಕ್ಕೊತೀವಿ. ಅದಕ್ಕೋಸ್ಕರ ಇಲ್ಲೇ ನಾವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂಚೂರು ಹಾಕ್ಕೊಳ್ಳಿ ಸಾಕು. ಅದಕ್ಕೆ ನಾವು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಮತ್ತು ಗೋಬಿನ ನಾವು ಬೇಯಿಸಿರ್ತೀವಲ್ವ, ಸ್ವಲ್ಪ ವಾಶ್ ಮಾಡಿಬಿಟ್ಟು ನೀರನ್ನು ಸ್ವಲ್ಪನೇ ಚುಮ್ಕರಿಸ್ಕೊಂಡು ಕಲಿಸ್ಬಿಟ್ಟು ಒಂದು 5 ನಿಮಿಷ ನೆನೆಯಲು ಬಿಡಿ. ಆವಾಗಲೇ ಇದು ಟೇಸ್ಟ್ ಬರೋದು. ಇಲ್ಲ ಅಂದರೆ ಟೇಸ್ಟ್ ಬರೋಲ್ಲ. 5 ನಿಮಿಷ ಮ್ಯಾಗ್ನೇಟ್ ಮಾಡಿ ಎತ್ತಿಟ್ಕೊಳ್ಳಿ. ಚೂರೇ ನೀರನ್ನ ಚುಮ್ಕರಿಸ್ಕೊಂಡು ಹಾಕ್ಕೊಳ್ಬೇಕು. ಬೋಂಡ ಬಜ್ಜಿ ಥರ ನೀವು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ಚುಮ್ಕರಿಸ್ಕೊಂಡು ಹಾಕಿಕೊಳ್ಳಿ. ಇವಾಗಲೇ ಏನಾದರೂ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಆಗಿತ್ತು ಅಂದರೆ ಈಗಲೇ ನೋಡ್ಕೊಂಡು ಹಾಕ್ಕೊಂಡ್ವಿ ನಾವು, ಒಂಚೂರು ಖಾರ ಕಮ್ಮಿ ಇತ್ತು ಅದಕ್ಕೋಸ್ಕರ. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನಷ್ಟು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಮ್ಯಾಗ್ನೇಟ್ ಮಾಡಲು ಬಿಡಿ. ಅದು ಮ್ಯಾಗ್ನೇಟ್ ಆಗುವ ಅಷ್ಟರಲ್ಲಿ ಒಂದು ಪ್ಯಾನಿಗೆ ಡೀಪ್ ಫ್ರೈಗೆ ಎಷ್ಟಾಗುತ್ತೋ ಎಣ್ಣೆ ಅಷ್ಟನ್ನು ಕಾಯಿಸಿ 5 ನಿಮಿಷ ಆದ ನಂತರ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀವಿ. ಡೀಪ್ ಫ್ರೈ ಮಾಡಿಕೊಂಡು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ನಂತರ ಇದು ಡೀಪ್ ಫ್ರೈ ಆಗಿದೆ, ಅದಕ್ಕೆ ನಾವು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀವಿ ಇದನ್ನು. ನಂತರ ಇನ್ನೊಂದು ಪ್ಯಾನಿಗೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಹಾಕಿಕೊಂಡು ಎಣ್ಣೆ ಕಾಯಬೇಕು. ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆನೇ ಹಾಕ್ಕೊತಾ ಇದ್ದೀವಿ. 1-2 ಸ್ಪೂನ್ ಸಾಕು, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೋದು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇದು ನಾವು ಸಾಸಸ್ ಎಲ್ಲ ಬಳಸಲ್ಲ ಅಲ್ವಾ, ಸಾಸಸ್ ಬಳಸೋ ಜಾಗದಲ್ಲಿ ಉಪ್ಪು ಖಾರ ಅಂಥದ್ದು ಯೂಸ್ ಮಾಡ್ಕೊಂಡು ಮಾಡೋದಷ್ಟೇ, ಇನ್ನೇನಿಲ್ಲ. ರುಚಿನೂ ಸೇಮ್ ಅದೇ ಥರ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಆದರೆ ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಕಾದ ನಂತರ ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹೆಚ್ಚಿರೋದು, ಈರುಳ್ಳಿ ಹೂವು ಸಣ್ಣಕ್ಕೆ ಹೆಚ್ಚಿರೋದು. ಈರುಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಬೋದು. ನಾವು ಈರುಳ್ಳಿ ಹೂವು ಹಾಕ್ಕೊಂಡಿದ್ದೀವಿ ಅಂತ ಈರುಳ್ಳಿನ ಸ್ಕಿಪ್ ಮಾಡ್ಕೊಂಡ್ಬಿಟ್ವಿ. ನಂತರ ಒಂಚೂರು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಅದಕ್ಕೂ ಹಾಕ್ಕೊಂಡಿರ್ತೀವಿ, ಇದಕ್ಕೂ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಡ್ರೈ ಗೋಬಿನ ಹಾಗೇನೂ ತಿನ್ಬೋದು, ತುಂಬಾ ಟೇಸ್ಟಾಗಿರುತ್ತೆ. ನಂತರ ಖಾರ ಚಿಲ್ಲಿ ಪೌಡರ್ ಅದನ್ನು ಒಂಚೂರು ಹಾಕ್ಕೊಂಡಿದ್ದೀವಿ. ಗರಂ ಮಸಾಲ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ, ಅದಕ್ಕೂ ಹಾಕಿರ್ತೀರ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಇದು ಟೊಮೆಟೊ ಸ್ವಲ್ಪ ಲೈಟಾಗಿ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೋಯಾ ಸಾಸ್ ಹಾಕಲ್ಲ ಅಲ್ವಾ, ಅದಕ್ಕೋಸ್ಕರ ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀವಿ. ತುಂಬಾ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಹತ್ರ ಹುಳಿ ಟೊಮೆಟೊ ಇಲ್ಲ ಅಂದರೆ ಸೋಯಾ ಸಾಸ್ ಯೂಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ನಾವಿವಾಗ ಡ್ರೈ ಗೋಬಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅದ್ರದ್ದು ಉಪ್ಪು ಖಾರ ಟೊಮೆಟೊ ಮಿಶ್ರಣದ್ದೆಲ್ಲ ಟೇಸ್ಟ್ ಇಟ್ಕೊಳ್ಳುತ್ತೆ. ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಅಷ್ಟೇ. ವಿತೌಟ್ ಯೂಸಿಂಗ್ ಸಾಸಸ್ ಗೋಬಿ ಮಂಚೂರಿಯನ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.